ನನ್ನ ಇನ್ಸ್ಟಾ ಮತ್ತು ಯೂಟ್ಯೂಬ್ ಫ್ರೆಂಡ್ಸ್ಗೆ ಹಾಯ್ ಅಂತ ಹೇಳ್ತಾ ನಾನು ಇವತ್ತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ನಾವೆಲ್ಲ ಫ್ಯಾಮಿಲಿ ಫುಲ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ನನ್ನ ಮಗಳು ಆಲ್ರೆಡಿ ಕಾರಲ್ಲಿ ಕುತ್ತಿ ಆಗಿದೆ ಅವ್ರ ಅಪ್ಪನ ಜೊತೆ. ಹಾಯ್ ಹಾಯ್. ನಾವೀಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಹಾಯ್ ಮಾಡಿ. ಫ್ಯಾಮಿಲಿ ಫುಲ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಪುಟಾಣಿ ಅವ್ರ ಅಪ್ಪನ ಜೊತೆ ಕಾರ್ ಡ್ರೈವ್ ಮಾಡ್ತಾ ಇದ್ದಾರೆ. ನನ್ನ ಮಗಳು 1 ಸೆಕೆಂಡ್ ಸುಮ್ಮನೆ ಇರಲ್ಲ, ಮಾತಾಡ್ತಾನೇ ಇದ್ದಾಳೆ. ಖುಷಿಯಲ್ಲಿ ಲೈಂಕಿಸ್ ಇಲ್ಲಿ ಇಲ್ಲಿ ಲೈಂಕಿಸ್ ಕೊಡಿ. ಗುಡ್ ಮಾರ್ನಿಂಗ್ ಮಾರ್ನಿಂಗ್. ಲೈಂಕಿಸ್ ಕೊಡಿ. ಇನ್ನೊಂದ್ಸಲ ಬ್ಲೈಂಕಿಸ್ ಕೊಡಿ. ಇನ್ನೊಂದ್ಸಲ ಕೊಡಿ. ಪಪ್ಪು ಅಲ್ಲಿ ಪಪ್ಪ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಆಫ್ ಮಾಡಿದ್ರೆ ಅದನ್ನ ಬರ್ತಾನೆ ಇರ್ತಿತ್ತು, ಬರುತ್ತೆ ಗೊತ್ತಿಲ್ಲ. ಈಗಿಲ್ಲ ಕಣ್ರಿ ಅಷ್ಟೇ. ಎಷ್ಟೇ ಮುಗೀತು ಇನ್ನ ಇನ್ನೇನು ಪೂಜೆ ಆಗಿಲ್ಲ. ಫೈನಲಿ ಟೆಂಪಲ್ ರೀಚ್ ಆದ್ವಿ. ನನ್ನ ಅಳಿಯ ಆಲ್ರೆಡಿ ಬಂದು ಅವ್ರ ತಾತನ ಜೊತೆ ಇದ್ದಾನೆ. ಅಪ್ಪ ಆಲ್ರೆಡಿ ದೇವಸ್ಥಾನಕ್ಕೆ ಬಂದು ಕೋಳಿ ಎಲ್ಲ ತಂದಿದ್ದಾರೆ. ಅಪ್ಪ ಹಾಯ್. ಇಲ್ಲಿ ಹಾಯ್. ಕೆಂಚರಾಯ ಅದಕ್ಕೆ ತುಂಬಾ ದಿನದ ಅಡಿಕೆ ಬಾಕಿ ಆಗಿತ್ತು, ಹಂಗಾಗಿ ಅದನ್ನ ಕೂಡ ನಾನು ಬಂದಿದ್ದೀನಿ. ಎಲ್ರು ಬಂದು ವೆಯ್ಟ್ ಮಾಡ್ತಾ ಇದ್ದೀವಿ ಪೂಜಾರಿಗೋಸ್ಕರ. ಎಲ್ಲರೂ ಪೂಜಾರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಹಾಗೆ ನನ್ನ ಮಗಳು ಖೋಖೋ ನೋಡಿ ಆಟ ಆಡ್ತಾ ಇದ್ದಾಳೆ. ಪಾಪ ಖೋಖೋ ಹೆಂಗೆ ಹೋಗುತ್ತೆ? ಖೋಖೋ ಏನದು? ಖುಷು ಮುಟ್ಟ ಕೋಳಿ ಜುಟ್ಟು ಮುಟ್ಟ ಏನ್ ಮಾಡುತ್ತ ಅದು? ಕಾಣಿಸ್ತಾ ಅಲ್ಲಿ ಮಾಮಿ ಕೈ ಮುಗಿತೀನಿ ನೋಡಿ. ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ. ಅವೆಲ್ಲ ದಾಟರು ಅದೇ ಕೆಲಸಪ್ಪ. ಎಲ್ಲಿ ಪಾಪು ಕೋಕ? ಹೋಗ್ಬಾರ್ದು.
ನಾವೇ ತಗೊಳಕ್ ಹೋಗ್ತಾ ಹೋಗ್ಲಿ ಮುಟ್ಲಿ. ಕೊಕ್ಕೋ ಎಲ್ಲಿ ಏನಾಯ್ತು ಕೋಕೋಗೆ? ಕೊಕ್ಕೋ ಅಂತ ಇದ್ದದೆ. ಎಲ್ಲೋ ಕೂಕ ಖುಷು ಎಲ್ಲವ ಏನಾಯ್ತು ಕೋಕೋಗೆ? ಬೀಳ್ತೀಯ ಬೀಳ್ತೀಯ. ಕೋಳಿ ಕೂಗ್ತಿಲ್ಲ ಅಂತ ಹೇಳಿ ನೋಡ್ತಾ ಇದ್ದಾಳೆ. ಅವಳಿಗೆ ಕೋಳಿ ಅಂದರೆ ತುಂಬ ಇಷ್ಟ. ಹಾಗಾಗಿ ಕೋಳಿ ಯಾಕೆ ಹೀಗಿದೆ ಅಂತ ನೋಡ್ತಿದ್ದಾರೆ. ಇಲ್ಲಿ ಇಲ್ಲಿ ಗ್ಲಾಸ್ ಇಳಿಸು ಮಗನೇ. ಬಗ್ಗಿಟ್ಟು ಕೊಟ್ಟಿಯಾ? ಅತ್ತೆ ಕೊಡ್ರಂತಾಯಿ. ಪೂಜೆ ಎಲ್ಲ ಮುಗಿಸಿ ಮನೆಗೆ ಹೊರಡ್ತಾ ಇದ್ದೀವಿ. ಕೋಳಿ ಎಲ್ಲ ಆಲ್ರೆಡಿ ನಮ್ಮ ಮಾವ ತಗೊಂಡು ಹೋಗಿದ್ದಾರೆ ಮನೆಗೆ. ಸೊ ನಾವು ಮನೆಗೆ ಹೋಗಿ ಇವಾಗ ಅಡುಗೆ ಮಾಡಿ ಮತ್ತೆ ತಳಿಗೆ ತೊಗೊಂಡು ಮತ್ತೆ ಬರಬೇಕು ದೇವಸ್ಥಾನಕ್ಕೆ. ತಾತನು ಮೊಮ್ಮಗನು ಸೇರಿ ಕೋಳಿ ಕ್ಲೀನ್ ಮಾಡ್ತಿದ್ದಾರೆ. ಹಾಯ್ ಮೊಮ್ಮ. ಒಂದು ಬಾಳಿಗೆ ಸ್ವಲ್ಪ ನಾನು ಎಣ್ಣೆ ಹಾಕೊತಾ ಇದ್ದೀನಿ. ಮತ್ತು ಒಂದು 4-5 ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ. ಒಂದು 4-5 ಬೆಳ್ಳುಳ್ಳಿ, ಒಂದು ಸ್ವಲ್ಪ ಶುಂಠಿ ಹಾಕಿದ್ದೀನಿ. ಅದು ನೀವು ಎಷ್ಟು ಅಡುಗೆ ಮಾಡ್ತೀರೋ ಅದಕ್ಕೆ ನೋಡಿಕೊಂಡು ನೀವು ಹಾಕೋಬೇಕು ಶುಂಠಿ ಮತ್ತು ಬೆಳ್ಳುಳ್ಳಿ. ಟೊಮೊಟೊ ಏನು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ, 1-2 ಹಾಕಿದರೆ ಸಾಕು. ಅದನ್ನು ಸ್ವಲ್ಪ ಇದಕ್ಕೆ ಸಾಂಬಾರು ಸೊಪ್ಪು ಹಾಕೋತಾ ಇದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಚಕ್ಕೆ, ಒಂದು 4 ಕಾಳಷ್ಟು ಲವಂಗ, ಒಂದು 15-20 ಕಾಳಷ್ಟು ಮೆಣಸು ಹಾಕ್ತಾಯಿದ್ದೀನಿ. ನಾನು ತುಂಬ ಜಾಸ್ತಿ ಜನಕ್ಕೆ ಮಾಡೋದ್ರಿಂದ ಸ್ವಲ್ಪ ಎಲ್ಲ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಹಾಕ್ತಾಯಿದ್ದೀನಿ. ನೀವು ಕಮ್ಮಿ ಮಾಡ್ಕೊಳ್ಳೋದಾದರೆ ಸ್ವಲ್ಪ ಕ್ವಾಂಟಿಟಿ ಎಲ್ಲ ಕಮ್ಮಿನೇ ಹಾಕ್ಕೊಳ್ಳಿ. ಸ್ವಲ್ಪ ಫ್ರೈ ಆಗಲಿ. ಇದು ತುಂಬ ಫ್ರೈ ಆದಷ್ಟು ಇದು ತುಂಬ ಟೇಸ್ಟಾಗಿರುತ್ತೆ. ಸೊ ಹಾಗಾಗಿ ನಾನು ಫ್ರೈ ಮಾಡ್ತಾಯಿದ್ದೀನಿ. ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಒಂದು 2-3 ಸ್ಪೂನ್ ನಾನು ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ನಮ್ಮನೆ ಖಾರ ಪುಡಿ ತುಂಬ ಸ್ಟ್ರಾಂಗ್ ಇಲ್ಲ, ಹಾಗಾಗಿ ಇದನ್ನು ಒಂದು 3-4 ಸ್ಪೂನ್ ಹಾಕ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೆಲವೊಬ್ರು ಎಲ್ಲ ಸೆಪ್ರೇಟ್ ಹುರ್ಕೊತಾರೆ, ಆದರೆ ನಾನು ಎಲ್ಲನೂ ಒಟ್ಟಿಗೆ ಹಾಕಿ ಹುರಿದು ಹಾಕ್ತಾಯಿದ್ದೀನಿ. ಗಸಗಸೆ ಹಾಕಿದ್ರೆ ತುಂಬ ಟೇಸ್ಟ್ ಕೊಡುತ್ತೆ ಗಸಗಸೆ. ಕಾಯಿ ಹಾಕೊತಾ ಇದ್ದೀನಿ, ಅಂದರೆ 2 ಹೋಳು. ಮಸಾಲೆ ಎಲ್ಲ ಚಿಕನ್ ಸಾಂಬಾರಿಗೆ ಫ್ರೈ ಮಾಡಿ ಹಾಕೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ. ಇದು ಆಲ್ರೆಡಿ ಫ್ರೈ ಆಗಿದೆ. ಗ್ಯಾಸ್ ಆಫ್ ಮಾಡಿ ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಅಂತ ಹೇಳಿ ಇಡಬೇಕು. ಅದು ಸ್ವಲ್ಪ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಬೇಕು, ಏಕೆಂದರೆ ಬಿಸಿಲಿಗೆ ಗ್ರೈಂಡ್ ಮಾಡೋದಕ್ಕೆ ಹೋದರೆ ತುಂಬ ಹೀಟ್ ಆಗುತ್ತೆ ಮಿಕ್ಸಿ. ಹಾಗಾಗಿ ನಾನು ಸ್ವಲ್ಪ ಇದನ್ನು ತಣ್ಣಗಾಗೋದಕ್ಕೆ ಇಟ್ಟು ಆಮೇಲೆ ಗ್ರೈಂಡ್ ಮಾಡ್ತೀನಿ. ನಾನು ಖಾರ ಜಾಸ್ತಿ ಇರೋದ್ರಿಂದ 2 ಸಲ ಹಾಕ್ಕೊತೀನಿ. ಸ್ವಲ್ಪ ನೀರು ಹಾಕ್ಕೋಬೇಕು. ಖಾರ ತುಂಬ ಸಣ್ಣಗೆ ಗ್ರೈಂಡ್ ಆಗಿದೆ. ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊತೀನಿ. ಜಾಸ್ತಿ ಏನು ಹಾಕ್ಕೊಡಲ್ಲ, ಸ್ವಲ್ಪ ಹಾಕ್ಕೊಳ್ತೀನಿ. ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಒಗ್ಗರಣೆಗಲ್ಲ ಹಾಗೆ ಸ್ವಲ್ಪ ಹಾಕಿರ್ತೀನಿ.
ಇದಕ್ಕೆ ನಾನು ಚಿಕನ್ನ ಒಂದು 2 ಸಲ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡಿರೋ ಚಿಕನ್ ನಾನು ಇವಾಗ ಕುಕ್ಕರ್ಗೆ ಹಾಕ್ತೀನಿ. ಚಿಕನ್ ನೀರು ಬಿಡುತ್ತೆ, ಹಾಗಾಗಿ ತುಂಬ ನೀರೆಲ್ಲ ಫುಲ್ಲು ನೀಟಾಗಿ ನೀಡಿ ಹಾಕಬೇಕು. ನಾನು ಉಪ್ಪು ಹಾಕಿ ಸ್ವಲ್ಪ ಅರಶಿನ ಹಾಕ್ತಿದ್ದೀನಿ. ಈಗ ನಾನು 5 ಫ್ಲೇಮ್ ಇಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 5ರಿಂದ 6 ವಿಷಲ್ ಹೊಡಿಸ್ತೀನಿ. ಸಾಂಬಾರಿಗೆಲ್ಲ ರೆಡಿ ಮಾಡಿ ಇವಾಗ ಕುದಿಯೋಕೆ ಇಟ್ಟಿದ್ದೀವಿ. ಇದೊಂದು 1/4 ಗಂಟೆ ಕುದಿಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಅದಕ್ಕೆ ಇವಾಗ ಬರ್ತಿದ್ದಾರೆ, ತುಂಬ ಬೇಗ ಬರ್ತಿದ್ದಾರೆ. ಎಲ್ಲ ಅಡುಗೆ ಮಾಡಿ ಆಗೋ ಟೈಮಿಗೆ ಬರ್ತಾ ಇದ್ದಾರೆ. ಮತ್ತೆ ಈಗ ಕಡ್ಬಿ ರೆಡಿ ಮಾಡ್ತಾ ಇದ್ದಾರೆ. ಇದು ಒಬ್ರು ಮಾಡೋದಕ್ಕಾಗಲ್ಲ, ಸೊ ಹಾಗಾಗಿ ಒಬ್ರು ಸಪೋರ್ಟಿಗೆ ಇರಲೇಬೇಕು. ಇದು ಜಾಸ್ತಿ ಇರೋದ್ರಿಂದ ಮತ್ತೆ ಸ್ವಲ್ಪ ಬೇಯಿಸ್ಬೇಕಂತೇಳಿ ಒಂದ್ಸಲ ತಿರುವಿ ಮತ್ತೆ ಬೇಯಕ್ಕಿಡ್ತಾರೆ. ಇವಾಗ ಒಂದು 10 ಮಿನಿಟ್ಸ್ ಬೇಯಕ್ಕಿಟ್ಟಿದ್ದಾರೆ. ಮಲ್ನಾಡ್ ಸ್ಪೆಷಲ್ ಅಂದ್ರೇನೆ ಕಡುಬು. ಮಲ್ನಾಡಲ್ಲಿ ಏನೇ ಫಂಕ್ಷನ್ಗಳಾದ್ರೂ ಕಡುಬು ಮಾತ್ರ ಮಿಸ್ ಆಗೋದೇ ಇಲ್ಲ. ಅದೇ ಥರ ಈಗ ಕಡುಬನ್ನ ಯಾವ ಥರ ಮಾಡೋದು ಅಂತ ಕೂಡ ಹೇಳ್ತಾರೆ. ಕಡುಬನ್ನ ಅಕ್ಕಿನ ತೊಳೆದು ಒಣಗಿಸ್ಬಿಟ್ಟು ಅದನ್ನು ರವೆ ಮಾಡಿಬಿಟ್ಟು ಕಡುಬನ್ನ ಮಾಡೋದು. ಬಿಸಿ 1 ಸೇರ್ ಅಕ್ಕಿಗೆ 2 ಸೇರ್ ನೀರು ಹಾಕಬೇಕು. ಹಾಕಿ ನೀರು ಮಾಡಿದ್ಮೇಲೆ ಅದನ್ನು ರವೆನ ಹಾಕ್ಬಿಟ್ಟು ತಿರುಗಿಸಿ ಅದು ಸ್ವಲ್ಪ ಅರ್ಧ ಅರಳಂಗೆ ಇಡೋದು. ಆಮೇಲೆ ಕಡುಬನ್ನ ಕಟ್ಬಿಟ್ಟು ಕಡುಬಿನ ತಪ್ಪಲೆಯಲ್ಲಿ ಒಂದು 1/4 ಗಂಟೆ 10 ನಿಮಿಷ ಬೇಯಿಸ್ಬೇಕು. ಅದೇ ಮಲೆನಾಡು ಸ್ಪೆಷಲ್ ಕಡುಬು. ಥ್ಯಾಂಕ್ ಯು. ಕಡುಬೆಲ್ಲ ಕಟ್ಟಾಗಿದೆ. ನಾವೀಗ ಅದನ್ನು ಇಡ್ಲಿ ತಪ್ಪಲಿಗೆ ಹಾಕಿ ಬೇಯಕ್ಕೆ ಇಡ್ತಾ ಇದ್ದೀವಿ. ಇದನ್ನ ಒಂದು 10ರಿಂದ 15 ನಿಮಿಷ ನಾವು ಬೇಯಿಸ್ಬೇಕು. ನಾವು ಚಿಕನ್ ಸಾಂಬಾರು, ಕಡುಬು, ರೈಸ್ ಜೊತೆಗೆ ಚಿಕನ್ ಗ್ರೇವಿ ಕೂಡ ಮಾಡ್ತಾ ಇದ್ದೀವಿ. ಚಿಕನ್ ಗ್ರೇವಿಗೆ ಫಸ್ಟು ಈರುಳ್ಳಿ, ಟೊಮೊಟೊ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಸ್ವಲ್ಪ ಚಕ್ಕೆ ಪೌಡ್ರು ಮತ್ತು ಪೆಪ್ಪರ್ ಪೌಡ್ರು, ಲವಂಗ ಪೌಡ್ರು, ಇದಕ್ಕೆ ಉಪ್ಪು, ಖಾರ, ಸಾಂಬಾರು ಪುಡಿ ಎಲ್ಲ ಹಾಕಿ ಫೈನಲಾಗಿ ಮುಗಿಸ್ತಾ ಇದ್ದೀವಿ ಫ್ರೈ ಮಾಡಿ. ಫಂಕ್ಷನ್ ಎಲ್ಲ ಮುಗೀತು. ನಮ್ಮ ಅದಕ್ಕೆ ಡ್ಯೂಟಿ ಮುಗಿಸ್ಕೊಂಡು ತುಂಬ ಬೇಗನೆ ಬರ್ತಿದ್ದಾರೆ. ಫೈನಲಿ ಫಂಕ್ಷನ್ ಎಲ್ಲ ಮುಗೀತು. ಎಲ್ಲ ಕುತ್ಕೊಂಡು ಸುಮ್ಮನೆ ಮಾತಾಡ್ತಾ ಇದ್ದಾರೆ. ಎಲ್ಲ ಹಾಯ್ ಮಾಡಿ. ಹಾಯ್ ಬಾಯ್ ಅಣ್ಣ, ಹಾಯ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. Yeah.